JDS ಮಾಜಿ ಶಾಸಕರು ಮಾಜಿ ಸಚಿವರೆಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಸೋತ ಹಿನ್ನೆಲೆಯಲ್ಲಿ ನಿರಾಸೆಯಿಂದ ಬಾಯಿ ಮುಂದೆ ಮಾತಾಡ್ತಾ ಇದ್ದಾರೆ. ಆಯ್ತಪ್ಪ, ಎಷ್ಟು ಜನ ನಮ್ಮ ಗ್ಯಾರಂಟಿ ಯೋಜನೆ ವಂಚಿತರಾದರು ಇವ್ರ ಮನೆಗೆ ಹೋಗವ್ರೆ, ನಮಗೆ ಗ್ಯಾರಂಟಿ ಕೊಡಿಸಿ ಅಂತ. ಇವ್ರ ಹೆಂಡ್ತಿ ಇವ್ರು ಬಂದು ಬಳಗ ಎಲ್ಲರೂ ನಮ್ಮ ಗ್ಯಾರಂಟಿ ಯೋಜನೆ ತಾಳ್ತಾ ಇದ್ದಾರೆ. ಯಾಕೆ ಹಿಂಗೆ ಆಡ್ತಾಯಿದ್ದಾರೆ? ಆಮೇಲೆ ಕೆಲವು ಮಾಜಿ ಸಚಿವರು ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತೆಲ್ಲ ಹೇಳ್ತಾರಲ್ಲ. ಆಯಿತು, ನಮ್ಮ ಕಾಂಗ್ರೆಸ್ ಪಕ್ಷ 2 ವರ್ಷ ಸಾಧನೆ ಸಮಾವೇಶ ಮಾಡಿದ್ದೀವಿ. ಇವರು 20 ತಿಂಗಳು JDS ಮೈತ್ರಿ ಕೊಡ್ತಾಯಿದ್ರು. ಇವರ ಸಾಧನಾ ಸಮಾವೇಶದ್ದು ಬಿಡುಗಡೆ ಮಾಡಲಿ, ನಾವು 2 ವರ್ಷದ ಮಾಡ್ತೀವಿ. ಆಮೇಲೆ ಕೆಲವು ಮಾಜಿ ಸಚಿವರು ಮಾಜಿ ಶಾಸಕರು DK ಶಿವಕುಮಾರ್ ಅವ್ರನ್ನ ಓಲೈಸ್ಕೊಳ್ಳೋಕ್ಕೆ, ಸಿದ್ದರಾಮಯ್ಯವರೇ ನೀವು ಬಜೆಟ್ ಅನುದಾನ ಕೊಡಿ, ಇಲ್ಲದವ್ರು DK ಅಧಿಕಾರ ಕೊಡಿ, ಮಂಡ್ಯ ಜಿಲ್ಲೆಯಲ್ಲಿ 6 ಕಾರು ಕಳಿಸ್ತು ಅಂದ್ರಲ್ಲ, ಅದೇನೋ ಅವಿರೋಧ ಆಯ್ಕೆ ಮಾಡಿ ಕಳಿಸಿದಾರಾ? ಇವ್ರಿಗೆ ಮಾನ ಮರ್ಯಾದೆ ಇದ್ದರೆ, ಗೌರವ ಇದ್ದರೆ ಇವರು ಅಪ್ಲಿಕೇಶನ್ ಹಾಕ್ಬಾರ್ದಿತ್ತು, ಹಾಕಿದ್ದಾರೆ. ಆದರೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಅವ್ಯವಹಾರದೇ ಇಲ್ಲ. ಇವರು ಇದ್ದಾರಲ್ಲ, ಇವರಿಂದ 20 ತಿಂಗಳ ಮಾಡಿರೋ ಅವ್ಯವಹಾರ ಮಾಜಿ ಸಚಿವರಾಗಲಿ ಶಾಸಕರಾಗಲಿ ಅದನ್ನೇನಾರು ಬಹಿರಂಗಕ್ಕೆ ತಂದರೆ ಇವರು ಮನೆ ಸೇರ್ಕೋಬೇಕಾಗುತ್ತೆ. ಆಮೇಲೆ DK ಶಿವಕುಮಾರ್ ಬಗ್ಗೆ ಇಷ್ಟು ಅಭಿಮಾನ ಇರೋರು ಅವಿರೋಧ ಆಯ್ಕೆ ಮಾಡ್ಬೋದಿತ್ತಲ್ಲ, ಕೊಡ್ಬೋದಿತ್ತಲ್ಲ ಅವ್ರಿಗೆ. ಆದರೆ ಇವತ್ತು DKನ ಓದಿಸ್ತವ್ರೆ ಅಂದರೆ ಇವರು ಕಾಂಗ್ರೆಸ್ ಬರೋಕ್ಕೆ ರೆಡಿ ಆಗವ್ರೆ ಅಂತ. ಆಮೇಲೆ ಕುಮಾರಸ್ವಾಮಿಯವರು DK ಬಗ್ಗೆ ಮಹಾನ್ ನಾಯಕ ಅಂತ ಮಾತಾಡ್ತಾರಲ್ಲ, ಅವ್ರಿಗೆ ಗೌರವ ಇದೆಯಾ? DK ಶಿವಕುಮಾರ್ ಗಂಡೆ KPCC ಅಧ್ಯಕ್ಷ ಆಗಿ ಈ ರಾಜ್ಯದ ಚಿಕ್ಕುಣಿ ಹಿಡಿದು ಏನು ಬೇಕೋ ಮಾಡವ್ರೆ. DK ಅವ್ರು ಬಿಟ್ಟರೆ ರಾಜ್ಯದಲ್ಲಿ 2ನೇ ಒಕ್ಕಲಿಗ ನಾಯಕ ಅಂದರೆ ಚಲುವರಾಯ ಸ್ವಾಮಿ. ಇವ್ರಿಗೆ ಅದನ್ನು ತಡ್ಕೊಳ್ಳೋಕ್ಕಾಯ್ತಾ ಇಲ್ಲ. ದೇವೇಗೌಡ ಆ್ಯಂಡ್ ಫ್ಯಾಮಿಲಿ, ಅದು ಬಿಟ್ಟರೆ ಬಟ್ಟಂಗಿಗಳು, ಮಂಡ್ಯ ಜಿಲ್ಲೆ ಕೆಲವು ಬಟ್ಟಂಗಿಗಳು, ಅದು ಅವರು ಶ್ವೇತಾಪತ್ರ ಓಡಿಸ್ಲಿ, ನಮ್ಮ ಕಾಂಗ್ರೆಸ್ ಪಕ್ಷದ ಓಡಿಸುತ್ತೆ. ದಯವಿಟ್ಟು ಅವರಿಗೆ ಕಿವಿ ಮಾತು ಹೇಳ್ತೀನಿ. ಇವತ್ತು 5 ಗ್ಯಾರಂಟಿಯಿಂದ ಕೆಲವು ಮಹಿಳೆಯರು ಸ್ವಾವಲಂಬಿ ಬದುಕನ್ನು ರೂಪಿಸ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳು ಅವ್ರ ಭವಿಷ್ಯ ರೂಪಿಸ್ಕೊಂಡಿದ್ದಾರೆ. ವಿದ್ಯುತ್ ಫ್ರೀ, ಬಸ್ ಚಾರ್ಜ್ ಫ್ರೀ. ಆದರೆ ಇವರ JDS BJP ಮೈತ್ರಿ ಕೊಡ್ತಾರೋ ಯಾವ ಮಹಿಳೆಯನ್ನು ಬಸ್ಸಲ್ಲಿ ಹೋಗಿ ಕೊಡ್ದು, ಯಾವ ಲೀಡ್ರು ಹೆಣ್ತಿರೋ ಅವ್ರ ಸಂಬಂಧಿಕರು ಯಾರು ಬಸ್ಸಲ್ಲೇ ಬೇಡ, ಕರೆಂಟ್ ಬೇಡ, ಎಲ್ಲ ಇವರು ಒಂದು ದಿವಸ ನಾನು ಚಾಲನೆ ಮಾಡಿ ಹೇಳ್ತೀನಿ. ಇವತ್ತು ಏನು ಮೈತ್ರಿ ಕೊಟ್ಟಿದ BJP ಆ್ಯಂಡ್ JDS ಇದ್ದಾರೆ, ಅವ್ರ ತಾಕತ್ತಿದ್ರೆ ದಮ್ಮಿದ್ರೆ JDS ಆ್ಯಂಡ್ BJP ಯಾವುದೇ ಸರ್ಕಾರಿ ಸವಲತ್ತನ್ನ ವಾಪಸ್ ಮಾಡಲಿ. ಯಾವುದು ತಾಳ ಕೂಡ್ದವರು KB ಆಗ್ಬೋದು, ಬಸ್ ಚಾರ್ಜ್ ಆಗ್ಬೋದು, 2000 ಆಗ್ಬೋದು, ಏನು ಮಾಡಿದೆ ಕೇಳಿ. ಯಾರೋ ಮಾಜಿ ಸಚಿವರೊಬ್ರು ಹೇಳ್ತಾರೆ ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ಅಂತ. 20 ತಿಂಗಳು ಅವರು ಹಗರಣ ತೆಗೆದ್ರೆ, ಸಣ್ಣ ನೀರಾವರಿ ಸಚಿವರು ಹಗರಣ ತೆಗೆದ್ರೆ ಅನಾವಶ್ಯಕ ಕಾಮಗಾರಿ ಮಾಡಿದ್ದಾರೆ. ಎಲ್ಲೆಲ್ಲಿ ಏನು ಮಾಡಿದ್ದಾರೆ ಅದೆಲ್ಲ ಏನಾದ್ರು ಬೀದಿಗೆ ಬಂದರೆ ಅವರು ಮನೆ ಸೇರ್ಕೋಬೇಕಾಯ್ತದೆ. ನಮ್ಗೆ ಗೊತ್ತಿದೆ ಅವರ ಸ್ವಂತ ಕೆಲಸಕ್ಕೆ ಏನೇನು ಮಾಡಿದ್ದಾರೆ, ಎಲ್ಲಿ ಸರ್ಕಾರ ಹಣನ ಲೂಪಸ್ ಮಾಡಿದ್ದಾರೆ, ಎಲ್ಲ ನಮಗೆ ಗೊತ್ತಿದೆ. ನಾವು ಸುಮ್ಮನಿದ್ದೀವಿ. ಯಾಕೆ ಅಂದರೆ ಹಿಂದಿಂದು ಮರೆಯೋಣ, ಮುಂದೆ ಪ್ರಯತ್ನ ಪಡೋಣ ಅಂತ. ಇವರು DK ಬಗ್ಗೆ ಭಾಳ ಅಭಿಮಾನ. ಯಾಕಪ್ಪ ಕಾಂಗ್ರೆಸ್ ಸೇರ್ತೀರ ನೀವು? ಅಭಿಮಾನ ಇರೋರು ಇವತ್ತು ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ, DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಇವತ್ತು ರಾಜ್ಯದ ಸದೃಢ ಸರ್ಕಾರ ಇದೆ. ಇನ್ನು 3 ವರ್ಷನೂ ಇರ್ತೇವೆ, ಇನ್ನೂ 5 ವರ್ಷನೂ ಇರ್ತೇವೆ. ಇವ್ರು ತಾಕತ್ತಿದ್ರೆ ಇವ್ರು 20 ತಿಂಗಳು ಶ್ವೇತಪತ್ರನ ಹೊರಡಿಸಿ. ಇವತ್ತು ಕುಮಾರಸ್ವಾಮಿ DK ಬಗ್ಗೆ ಎಲ್ಲದಕ್ಕೂ ಟಾರ್ಗೆಟ್ ಮಾಡ್ತಾರಲ್ಲ. ಒಬ್ಬ ಒಕ್ಕಲಿಗ, ನಿಜವಾದ ಒಕ್ಕಲಿಗ DK ಶಿವಕುಮಾರ್ ಅಂಡು ಅಣ್ಣ ತಮ್ಮದಿರು, ಇವರು ನಿಜವಾದ ಒಕ್ಕಲಿಗರೇ ಅಲ್ಲ, ಎಲ್ಲಿ ಬೇಕಾದ್ರೆ ಸಾಬೀತು ಮಾಡ್ತೀವಿ. ಆದರೆ ಅವ್ರಿಗೆ ಹೇಳ್ತೀನಿ, ಒಬ್ಬರು ಸಚಿವರಾಗಿ, ಕೇಂದ್ರ ಸಚಿವರಾಗಿ ಗೌರವ ಗಟ್ಕೊಳ್ಳಿ. ಮಾತೆತ್ತು ಅಂದರೆ ಎಲ್ಲದಕ್ಕೂ DK. ಯಾಕೆ? ಆಮೇಲೆ ಸಿದ್ದರಾಮಯ್ಯವರೇ ಬಡ್ಜೆಟಲ್ಲಿ ಅನುದಾನ ಕೊಡಿ, ಇಲ್ಲಾಂದ್ರೆ DK ಮುಖ್ಯಮಂತ್ರಿ ಮಾಡಿ. ಅವಿರೋಧ ಆಯ್ಕೆ ಮಾಡಬೇಕಿತ್ತು ಇವರು JDS. ಈ ಕಾಕತಾಳೀಯ ನಾಟಕ ಬೇಡ. JDS ಗೋಸಂಬಿ ಬೇಳೆ ಮೇಲೆ ಓತಿ ಖ್ಯಾತ ಇದ್ದಂಗೆ
JDS ಅವರು ಅವ್ರ ತಾಕತ್ತಿದ್ರೆ ಈಗಾಗಲೇ ಕೆಲವು ಸ್ಥಳೀಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಹುಮತ ಬಂದಿದೆ. ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಬಹುಮತ ಬರುತ್ತೆ. ಆದರೆ JDS ನಾಯಕರೇ ಎತ್ಕಟ್ಟು ಕೆಲಸ ಬಿಡಿ. ಹಂಗೇನಾದ್ರು ಯಾರೋ ಮಹಿಳೆ 2,000 ಕೊಟ್ಟಿದ್ರೆ ಕೊಡಿ, ನಿಮ್ಮ ತಾಕತ್ತಿದ್ರೆ. ನಿಮ್ಮ ಕೈಲಿ ತಾಕತ್ತಿಲ್ಲ, ಕೊಡೋಕ್ಕಾಗಲ್ಲ, ಇವೆಲ್ಲ ಬಿಡಿ.